ಮುಂಬರುವಂತ 2028ಕ್ಕೆ ನಾನೇ ಸಿಎಂ ಅಂತ HDK ಹೇಳ್ತಾ ಇದಾರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಡ್ತಾ ಇದ್ದಾರೆ. HD ಕುಮಾರಸ್ವಾಮಿಗೆ ಸಚಿವ ಜಮೀರ್ ಅಹಮದ್ ಖಾನ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಅಂತ ಅಂದ್ರೆ, ನೋಡಿ, ಸಹಜವಾಗಿ ಎಲ್ಲರೂ ರಾತ್ರಿ ಮಲಗಿದಾಗ ಕನ್ಸು ಕಾಣ್ತಾರೆ, ಆದ್ರೆ HDK ಅವರು ಹಗಲೊತ್ತಲ್ಲೇ ಹಗಲುಗನ್ಸು ಕಾಣ್ತಾ ಇದ್ದಾರೆ. 2013, 2019, 2023ರಲ್ಲಿ ಕುಮಾರಸ್ವಾಮಿ ಅವರು ಬರ್ತೀವಿ ಅಂತ ಅಂದ್ರು, ಬರಲಿಲ್ಲ. JDS ನಲ್ಲಿ ಸಿದ್ದರಾಮಯ್ಯ ಇದ್ದಂತ ಸಂದರ್ಭದಲ್ಲಿ ಗೆದ್ದಿದ್ದು 59 ಸ್ಥಾನ, ಅದನ್ನ ಅವರೀಗ ರೀಚ್ ಆಗಲಿಲ್ಲ. JDSಗೆ ಸ್ವಲ್ಪ ಶಕ್ತಿ ಇತ್ತು, ಬಿಜೆಪಿ ಜೊತೆ ಸೇರ್ಕೊಂಡು ಅದನ್ನೂ ಕೂಡ ಕಳ್ಕೊಂಡಿದ್ದಾರೆ ಅಂತ ದಾವಣಗೆರೆಯಲ್ಲಿ ಕುಮಾರಸ್ವಾಮಿ ವಿರುದ್ಧ ಸಚಿವ ಜಮೀರ್ ಅಹಮದ್ ಖಾನ್ ವಾಗ್ದಾಳಿ ನಡೆಸಿದ್ದಾರೆ. ಆತ 2028ಕ್ಕೆ ಕುಮಾರಣ್ಣ ಬರಬೇಕು ಅಂತೇಳಿ ಸಜ್ಜಾಗಿದ್ದಾರೆ. ಅವರದು ಚಟ ಅಂತಾರೆ ಕುಮಾರಸ್ವಾಮಿಗೆ, ಒಂದು ಚಟ. ಈಗ ಸರ್ಕಾರ ಈಗ ಬರ್ತದೆ, ಸರ್ಕಾರ ಅವು ಬರ್ತದೆ, ನೆಕ್ಸ್ಟ್ ನಾವೇ ಬರ್ತೀವಿ. 13ರಲ್ಲಿ 8ಅಲ್ಲಿ ಬರ್ತೀವಿ ಅಂತ ಹೇಳಿದ್ರು, 8ಅಲ್ಲಿ ಬಂದಿಲ್ಲ. ಆಮೇಲೆ 13ರಲ್ಲಿ ಬರ್ತೀನಿ ಅಂದರು, 13ರಲ್ಲಿ ಬಂದಿಲ್ಲ. 18ಅಲ್ಲಿ ಬರ್ತೀನಿ ಅಂದರು, 18ಅಲ್ಲಿ ಬಂದಿಲ್ಲ. 23ರಲ್ಲಿ ಬರ್ತೀವಿ ಅಂದರು, 23ಕ್ಕೆ 19ಕ್ಕೆ ಬಂದು ನಿಂತ್ಕೊಂಡ್ರು. ಸಿದ್ದರಾಮಯ್ಯ ಇರುವಾಗ ಜನತಾದಳ ಪಕ್ಷ 59 ಸೀಟ್ ಗೆದ್ದಿದ್ದು. ಎಷ್ಟು? 59 ಸೀಟ್. 2004 ಚುನಾವಣೆಯಲ್ಲಿ 59 ಸೀಟ್ ಗೆದ್ದಿದ್ರು ದೇವೇಗೌಡರು ಹಾಗೂ ಸಿದ್ದರಾಮಯ್ಯ ನೇತೃತ್ವದಲ್ಲಿ.